ಮನೇಲಿ ಎರಡೇ ಎರಡು ಬಾಳೆಹಣ್ಣಿದ್ರೆ ಸಾಕು ಒಂದು ಒಳ್ಳೆ ಲಾಡು ಮಾಡಿಬಿಡ್ಬೋದು. ಹಾಗಾದರೆ ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 2 ನೇಂದ್ರ ಬಾಳೆಹಣ್ಣು ಹಾಗೆಯೇ ಒಂದು 2 ಏಲಕ್ಕಿನ ಸೇರಿಸ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನೊಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಡೆಸಿಕೇಟೆಡ್ ಕೊಕೊನೆಟ್ನ ಹಾಕಿ ಒಂದು 2 ನಿಮಿಷ ಹುರ್ಕೊಂಡು ಅದಕ್ಕೆ ಮಿಕ್ಸಿ ಮಾಡಿರುವ ಬಾಳೆಹಣ್ಣು ಹಾಗೆಯೇ ಸ್ವಲ್ಪ ಬೆಲ್ಲ, 1-2 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅಂದರೆ ತಳ ಬಿಡೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಇದು ಗಟ್ಟಿ ಆದಮೇಲೆ ತಳ ಬಿಟ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಇನ್ನೊಂದು ಸಲ ನಾದ್ಕೊಂಡ್ಬಿಟ್ಟು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ನಾವೇನು ಕೊಕೊನೆಟ್ ಪುಡಿನ ಇಟ್ಕೊಂಡಿದ್ವಲ್ಲ 1-2 ಸ್ಪೂನ್ ಆಗೋಟ್ಟು ಸಪ್ರೇಟು ಅದರಲ್ಲಿ ಒಂದು ಸಲ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಒಂದು ಸಲ ರೋಲ್ ಮಾಡಿಬಿಟ್ರೆ ಬಾಳೆಹಣ್ಣಿನ ಲಾಡು ರೆಡಿಯಾಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್